ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 8ನೇ ತರಗತಿಯ ಪಠ್ಯಪುಸ್ತಕದಲ್ಲಿನ ಹೊಸ ಪದಗಳ ಅರ್ಥದ ಮಾಹಿತಿಯನ್ನು ನೀಡಲು ಬಯಸಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮಗ್ಗದ ಸಾಹೇಬ ಪಾಠದ ಪದಗಳ ಅರ್ಥ: ಅಭಿಷ್ಟ ಅಂದರೆ ಬಯಸಿದ್ದು, ಆಚ್ಛಾದಿತ ಮುಚ್ಚಲ್ಪಟ್ಟ, ಆಧಿಪತ್ಯ ಯಜಮಾನಿಕೆ, ಕಳೇಬರ ಮೃತದೇಹ ಅಥವಾ ಶರೀರ. ಇದು SDA ಎಕ್ಸಾಮ್ ಒಳಗೆ ಕೇಳ್ಯಾರಿ. ಕಳೇಬರ ಅಂದ್ರೆ ಏನು, ಈ ಪದದ ಅರ್ಥ. ಮೃತದೇಹ ಅಥವಾ ಸತ್ತಂತ ಶರೀರ ಅಂತಲೂ ಕೂಡ ಕರಿತೀವಿ. ಗಣಿಸದೆ, ಲೆಕ್ಕಿಸದೆ. ಗೌಪ್ಯ ಗುಟ್ಟು, ರಹಸ್ಯ. ಚಿಂದಿ ಚೂರು. ಪರಿವರ್ತನೆ ಬದಲಾವಣೆ. ಪ್ರಶಂಸೆ ಹೊಗಳಿಕೆ. ಬಿಕಾರಿ ನಿರ್ಗತಿಕ. ವಿಲಾಯತಿ ವಿದೇಶ ಅನ್ಯದೇಶ. ಹಸನ್ಮುಖಿ ನಗುಮುಖ ಉಳ್ಳವನು. ನಗುಮುಖ ಉಳ್ಳವರಿಗೆ ನಾವು ಹಸನ್ಮುಖಿಗಳಂತ ಕರಿತೀವಿ. ನೆಕ್ಸ್ಟ್ ಪಠ್ಯಾಧಾರ ಟಿಪ್ಪಣಿ. ಸಾಹೇಬ್ ಬಹದ್ದೂರ್ ಮೊಘಲ್ ರಾಜರ ಆಳ್ವಿಕೆಯ ಸಂದರ್ಭದಲ್ಲಿ ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಕೊಡುತ್ತಿದ್ದ ಗೌರವಪೂರ್ವಕ ಬಿರುದು. ಸಾಹೇಬ್ ಬಹದ್ದೂರ್ ಅನ್ನೋದು ಒಂದು ಬಿರುದು ರೀ. ಮೊಘಲರ ಆಳ್ವಿಕೆಯ ಕಾಲದೊಳಗೆ ಕೊಡ್ತಕ್ಕಂಥ ಒಂದು ಬಿರುದು. ಉರುಸ್ ಅಂದ್ರೆ ಮಹಮ್ಮದೀಯ ಸಾಧುಗಳ ಪುಣ್ಯತಿಥಿ ಅಥವಾ ಅಂದು ನಡೆಸುವ ಜಾತ್ರೆ. ಉರುಸ್ ಅಂದ್ರೆ ಏನ್ರಿ, ಮಹಮ್ಮದೀಯ ಸಾಧುಗಳು ಇರ್ತಾರಲ್ಲ, ಅವರು ಪುಣ್ಯತಿಥಿ ಅಂದು ನಡೆಸುವ ಜಾತ್ರೆಗೆ ಉರುಸ್ ಅಂತಾರ. ಪದ್ಮಭೂಷಣ. ಪದ್ಮಭೂಷಣ ಇದು ಒಂದು ಅತ್ಯುನ್ನತವಾದ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದು. ನಮ್ಮ ಭಾರತ ದೇಶದೊಳಗೆ ಅತ್ಯಂತ ಉನ್ನತವಾದ ನಾಗರಿಕ ಪ್ರಶಸ್ತಿ ಅಂದ್ರೆ ಭಾರತ ರತ್ನ ಪ್ರಶಸ್ತಿ. 2ನೇ ಉನ್ನತವಾದ ನಾಗರಿಕ ಪ್ರಶಸ್ತಿ ಪದ್ಮವಿಭೂಷಣ, 3ನೇದು ಪದ್ಮಭೂಷಣ, 4ನೇದು ಪದ್ಮಶ್ರೀ. ಈ 4 ಪ್ರಶಸ್ತಿಗಳಲ್ಲಿ ಪದ್ಮಭೂಷಣ ಕೂಡ ಒಂದು ನಾಗರಿಕ ಪ್ರಶಸ್ತಿ. ಈ ಒಂದು ಪ್ರಶಸ್ತಿಯನ್ನು ಕಲೆ, ವಿಜ್ಞಾನ, ಸಮಾಜ ಸೇವೆ, ಕ್ರೀಡೆ ಮುಂತಾದ ಯಾವುದಾದರೂ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ ಸಾಧಕರಿಗೆ ಭಾರತ ಸರ್ಕಾರ ನೀಡುವ ಮೌಲಿಕ ಪ್ರಶಸ್ತಿಯಾಗಿದೆ. ನೀರು ಕೊಡದ ನಾಡಿನಲ್ಲಿ ಈ ಪಾಠದ ಪದಗಳ ಅರ್ಥ: ಅಗ್ಗ ಕಡಿಮೆ ಬೆಲೆ, ಅಲೆ ಸುತ್ತಾಡು, ಅಸ್ತ್ರ ಆಯುಧ, ಜನಪ್ರಿಯ ಪ್ರಸಿದ್ಧ ಅಥವಾ ಖ್ಯಾತಿ ಪಡೆದ. ಪ್ರಸಿದ್ಧಿ ಪಡೆದದಕ್ಕೆ, ಖ್ಯಾತಿ ಪಡೆದದಕ್ಕೆ ನಾವು ಜನಪ್ರಿಯ ಅಂತ ಕರಿತೀವಿ. ಪರಾಕಾಷ್ಠೆ ಕೊನೆಯ ಗಡಿ. ಪುಕ್ಕಟೆ ಉಚಿತ. ಬುನಾದಿ ತಳಹದಿ. ಭಂಗಿ ವ್ಯಂಗ್ಯ ಕುಟಿಲತೆ. ಮಣ ಅಂದರೆ ಹೆಚ್ಚು ತೂಕವಾದ. ಮರುಳು ಹುಚ್ಚುತನ. ಮಾಲೀಕ ಯಜಮಾನ. ಹರಡು ಪಸರಿಸು ಕೆದರು. ಹಿಂಜರಿಕೆ ಅಂದರೆ ಹಿಂದೆ ಸರಿ, ಕೀಳರಿಮೆ. ಹುನ್ನಾರ ಅಂದರೆ ಸಂಚು. ಹೊಕ್ಕು ಒಳಗೆ ಹೋಗು. ತಲಕಾಡಿನ ವೈಭವ ಪಾಠದ ಪದಗಳ ಅರ್ಥ: ಅನರ್ಘ್ಯ ಅಂದರೆ ಶ್ರೇಷ್ಠವಾದದ್ದು. ಉಜ್ವಲ ಅಂದರೂ ಕೂಡ ಶ್ರೇಷ್ಠವಾದದ್ದು, ಶ್ರೇಷ್ಠ. ಉದ್ರೇಕ ಅತಿಶಯ. ಮೇರೆ ಮೀರು. ಉದ್ರೇಕ ಅಂದರೆ ಅತಿಶಯವಾಗಿ ಮಾತನಾಡೋದು, ಮೇರೆ ಮೀರೋದು ಅಂತ ಅರ್ಥ ರೀ. ಕೆಚ್ಚದೆ ಭಯವಿಲ್ಲದ ಮನಸ್ಸು. ತಂಗು ಮನೆ ಪ್ರವಾಸಿಗರ ವಾಸ್ತವ್ಯಕ್ಕಾಗಿ ಇರುವ ಮನೆ. ತಾಸು ಗಂಟೆ. ನಂದನವನ ದೇವೇಂದ್ರನ ಉಪವನ, ಸಂತಸ ನೀಡುವ ಪ್ರದೇಶ. ನಿಲ್ಮನೆ ಪ್ರವಾಸಿಗರು ಉಳಿದುಕೊಳ್ಳುವ ಮನೆ, ಅತಿಥಿ ಗೃಹ. ನೋಡ್ರಿ, ನಿಲ್ಮನೆ ಅಂದರೆ ಪ್ರವಾಸಿಗರು ಉಳಿದುಕೊಳ್ಳಲು ಇರುವಂಥ ಮನೆ. ತಂಗು ಮನೆ ಅಂದರೆ ಪ್ರವಾಸಿಗರ ವಾಸ್ತವ್ಯಕ್ಕಾಗಿ ಇರುವ ಮನೆ. ಅತಿಥಿ ಗೃಹ ಅಂತಲೂ ಕೂಡ ಕರಿತೀವಿ ನಿಲ್ಮನೆಗೆ. ನೇಸರು ಸೂರ್ಯ. ಸೂರ್ಯಗ ನೇಸರು ಅಂತಾರ, ಭಾನು ಅಂತಾರ, ಭಾಸ್ಕರ ಅಂತಾರ, ಪ್ರಭಾಕರ ಅಂತಾರ, ರವಿ ಅಂತಾರ, ಆದಿತ್ಯ ಅಂತಾರ. ಪಡುವಣ ಪಶ್ಚಿಮ. ಪಾತರಗಿತ್ತಿ ಚಿಟ್ಟೆ ಪತಂಗ. ಬಣ್ಣಿಸು ವರ್ಣಿಸು. ಬಿತ್ತರ ವಿಸ್ತಾರ. ಬಿರುಗಾಳಿ ಜೋರಾಗಿ ಬೀಸುವ ಗಾಳಿ. ಮಸುಕು ಅಸ್ಪಷ್ಟ. ಮೃಗಜಲ ಬಿಸಿಲ್ಗುದುರೆ ಮರೀಚಿಕೆ. ವಾಸ್ತುಶಿಲ್ಪ ಕಟ್ಟಡ ರಚನೆಯ ಕಲೆ. ಸಂಪದ ಸಂಪತ್ತು ಐಶ್ವರ್ಯ. ಸಂಬೋಧಿಸು ಕುರಿತು ಹೇಳು. ಸಾರಥಿ ರಥವನ್ನು ಓಡಿಸುವವ, ವಾಹನ ಚಾಲಕ. ವಾಹನ ಚಾಲಕರಾಗಿರ್ಬೋದು, ರಥವನ್ನು ಓಡಿಸುವವರಾಗಿರ್ಬೋದು, ಇವ್ರಿಗೆ ನಾವು ಸಾರಥಿ ಅಂತ ಕರಿತೀವಿ. ಸ್ಮಾರಕ ನೆನಪಿಗಾಗಿ ಕಟ್ಟಿದ್ದು. ಯಾರ್ದಾದ್ರೂ ನೆನಪಿಗೋಸ್ಕರ ನಾವೇನಾದ್ರೂ ಕಟ್ಟಡ ಕಟ್ಟಿದ್ರೆ ಅದಕ್ಕೆ ಸ್ಮಾರಕ ಅಂತ ಕರಿತೀವಿ. ಸಾರ್ಥಕ ಬದುಕಿನ ಸಾಧಕ ಪಾಠದ ಪದಗಳ ಅರ್ಥ: ಇಳೆ ಭೂಮಿ, ಧರೆ, ಅವನಿ, ಪೃಥ್ವಿ ಅಂತಲೂ ಕೂಡ ಕರೀತಾರ. ಕಾನನ ವನ, ಕಾಡು, ಅರಣ್ಯ, ಅಡವಿ. ತರ್ಕ ವಾದ. ತಿರುಪೆ ಭಿಕ್ಷೆ. ಪರಮೋಚ್ಚ ಅತ್ಯುನ್ನತ. ಮೆಟ್ರಿಕ್ಯುಲೇಷನ್ 10ನೆಯ ತರಗತಿಗೆ ಸಮಾನವಾದ ಓದು. ಮೇಧಾವಿ ಬುದ್ಧಿವಂತ. ವನ ಕಾಡು. ವಿಕಸನ ಅಂದರೆ ಹಿಗ್ಗುವಿಕೆ, ಅರಳುವಿಕೆ, ದೊಡ್ಡದಾಗುವಿಕೆ. ಸಂಭಾವನೆ ಗೌರವಧನ. ಸುಮ ಹೂವು. ಹೂವಾದ ಹುಡುಗಿ ಪಾಠದ ಪದಗಳ ಅರ್ಥ:
ಐಸಿರಿ ಐಶ್ವರ್ಯ ಸಂಪತ್ತು. ಕುತೂಹಲ ಅಂದ್ರೆ ಅನುಭವಿಸುವ ತಿಳಿದುಕೊಳ್ಳುವ ಹಂಬಲ ಆಶ್ಚರ್ಯ ಉತ್ಸುಕತೆ. ಕೊಪ್ಪರಿಗೆ ಅಂದ್ರೆ ಕಡಾಯಿ, ಕೊಪ್ಪರಿಗೆ ಕಡಾಯಿ. ಗುಮ್ಮಾಗಿ ಸುಮ್ಮನೆ ಯಾರ ಬಳಿಯಲ್ಲಿಯೂ ಮಾತನಾಡದೆ. ಗೋಸಾಯಿ ಸನ್ಯಾಸಿ ಬೈರಾಗಿ. ಇದು ಇಂಪಾರ್ಟೆಂಟ್ ನೋಡ್ರಿ, ಇದು ಎಕ್ಸಾಮ್ ಒಳಗೆ ಕೇಳ್ಯಾರ. ಗೋಸಾಯಿ ಸನ್ಯಾಸಿ ಬೈರಾಗಿ. ತಿಕ್ಕಲು ಬುದ್ಧಿಭ್ರಮಣೆ ಹುಚ್ಚು. ದಾದೇರು ಸೇವಕಿಯರು. ದಿರ್ಸು ವಸ್ತ್ರ ಬಟ್ಟೆ. ಮೊಗೆ ಬೊಗಸೆ ತುಂಬ. ಒಂದು ಮೊಗೆ ತುಂಬ ಅಂದ್ರೆ ಬೊಗಸೆ ತುಂಬ ಕೊಡ್ರಿ ಅಂದಂಗ. ಮೋರಿ ಚರಂಡಿ ಗಟಾರ. ಯಥಾಸ್ಥಿತಿ ಮೊದಲು ಇದ್ದ ಹಾಗೆ, ಮೊದಲು ಇದ್ದಂಥ ರೀತಿ ಇರ್ತಾರಲ್ಲ ಅದಕ್ಕೆ ಯಥಾಸ್ಥಿತಿ ಅಂತಾರ. ಸಂಭ್ರಮ ಸಂತೋಷ. ಸುರಹೊನ್ನೆ ಒಂದು ಜಾತಿಯ ಹೂವಿನ ಮರ, ಪನ್ನಾಗ. ಹೂವಾದ ಹುಡುಗಿ ಪಾಠದ ಪದಗಳ ಅರ್ಥ. ಆಣ್ಮೆ ಒಡೆಯ ಸ್ವಾಮಿ. ಆಶಿಸು ಅಂದ್ರೆ ಬಯಸು. ಉದ್ಘಾತೃ ಅಂದ್ರೆ ಋತ್ವಿಜ ಅಥವಾ ಯಜ್ಞದಲ್ಲಿ ಸಾಮಗಾನವನ್ನು ಹಾಡುವವನು. ಎನಿತು ಎಷ್ಟು. ಎಸಗಲಿ ಆಶೀರ್ವದಿಸಲಿ. ಕವಿ ಆವರಿಸು ಮುತ್ತು. ಕಾನನ ಕಾಡು ಅರಣ್ಯ. ಚೇತನ ಶಕ್ತಿ ಚೈತನ್ಯ. ತರಗು ಕುಂದುವಿಕೆ. ಇನ್ನೊಂದು ತರಗೆಲೆ ಅಂತ ಬರ್ತಾರೆ. ತರಗೆಲೆ ಅಂದ್ರೆ ಒಣಗಿದ ಎಲೆ, ತರಗು ಅಂದ್ರೆ ಕುಂದು. ಇರುಳು ರಾತ್ರಿ. ತುಡುಕಿ ಕಸಿದುಕೊಂಡು ಕಿತ್ತುಕೊಳ್ಳು. ತೊಳಲು ಚಿಂತೆ ಮಾಡು ಶ್ರಮಪಡು. ಪರಿಪಾಲಿಸು, ಪರಿಪಾಲಿಸು ಅಂದ್ರೆ ರಕ್ಷಣೆ ಮಾಡು ಕಾಪಾಡು. ಬೇಹು ಗುಪ್ತಚಾರ. ಮಂಕು ಭ್ರಾಂತಿ. ವಿನೋದ ಹಾಸ್ಯ ಉತ್ಸುಕತೆ. ವೃಂದ ಸಮೂಹ ಗುಂಪು. ಸಂದೇಹ ಅನುಮಾನ. ಸತಿ ಹೆಂಡತಿ. ಸಲಹು ಕಾಪಾಡು. ಸುತೆ ಮಗಳು. ಸುತ ಅಂದ್ರೆ ಮಗ, ಸುತೆ ಅಂದ್ರೆ ಮಗಳು. ಹವನ ಹೋಮ ಯಜ್ಞ. ಹಸುಳೆ ಮಗು. ಅವ್ವ ಪಾಠದ ಪದಗಳ ಅರ್ಥ. ಅಂಚು ದಡ ತೀರ. ಆತಂಕ ಭಯ ಅಡ್ಡಿ. ಆತಂಕ ಪಡಿಸೋದಂದ್ರೆ ಭಯ ಆಗೋದು, ಅಡ್ಡಿ ಅಂತಲೂ ಮೀನಿಂಗ್ ಬರುತ್ತೆ. ಕಡ ಸಾಲ. ಹಿಂದಕ್ಕೆಲ್ಲ ರೊಕ್ಕ ಇರ್ತಿದ್ದಿಲ್ಲಲ್ಲ, ಕಡ ತರ್ತಿದ್ರು. ಗೋಧಿ ಜೋಳ ಕಡ ತಂದು ಬಿತ್ತಿ ಪೀಕ್ ಬಂದಮೇಲೆ ಹೊಸ ಬಂದಮೇಲೆ ಅವು ಕೊಡ್ತಿದ್ರು. ಕಡ ಅಂದ್ರೆ ಸಾಲ. ಕಾಸು ಹಣ ದುಡ್ಡು. ಕೊಂಚ ಅಲ್ಪ ಸ್ವಲ್ಪ. ಚರಟ ಅಂದ್ರೆ ಗಸಿ ಅಥವಾ ಕಾಫಿ ಸೋಸಿದ ನಂತರದ ಉಳಿಕೆ. ಚಿಮಣಿ ದೀಪ ಸೀಮೆ ಎಣ್ಣೆ ದೀಪ. ಚೌಲ ಮಡಿ ತೆಗೆಸು. ತಲೆ ಕೂದಲನ್ನು ತೆಗೆಸುವುದು. ಜೋನಿ ಬೆಲ್ಲ ನೀರು ಬೆಲ್ಲ. ದುರ್ವೆ ಗರಿಕೆ. ದೈನಿಕ ದಿನನಿತ್ಯ ಪ್ರತಿದಿನ. ನಸುಕು ಮುಂಜಾನೆ ಬೆಳಗಿನ ಸಮಯ. ನಿವಾರಣೆ ದೂರ ಮಾಡು ಹೋಗಲಾಡಿಸು. ನೆವ ಕಾರಣ ನೆಪ. ನೆವ ಹೇಳ್ತಾರಂತಾರಲ್ರಿ, ನೆವ ಹೇಳ್ತಾರ, ಕಾರಣ ನೆಪ. ಪಟ್ಟಾಂಗ ಹರಟೆ ಮಾತುಕತೆ. ಯಥೇಚ್ಛ ಬೇಕಾದಷ್ಟು ಮನಸ್ಸಿಗೆ ಬಂದಷ್ಟು. ಸಂಗತಿ ವಿಷಯ. ಹಸನ್ಮುಖಿ ನಗುಮೊಗ. ಕನ್ನಡಿಗರ ತಾಯಿ ಪದ್ಯದ ಪದಗಳ ಅರ್ಥ. ಆಳ್ವೆ ಆಳುವೆ. ಹೊಸಗೆ ಸಂತೋಷ ಶುಭವಾರ್ತೆ. ಕಾರಕಳ ಕಾರ್ಕಳ ಉಡುಪಿ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ. ಕೆನೆ ಸಾರ ತಿರುಳು. ತಾಳ್ವೆ ಸಹಿಸುವೆ. ತೃಷೆ ಬಾಯಾರಿಕೆ. ದಿವಂ ಆಕಾಶ. ನಗಾಳಿ ಪರ್ವತಗಳ ಸಮೂಹ. ನಗ ಅಂದ್ರೆ ಪರ್ವತ, ಆಳಿ ಅಂದ್ರೆ ಸಮೂಹ, ನಗಾಳಿ ಅಂದ್ರೆ ಪರ್ವತಗಳ ಸಮೂಹ. ನಿಡುಕರು ನಿಡಿದಾಗಿ ನಿಂತಿರುವ, ನಿಡು ನಿಂದಿರುವ ಗೊಮ್ಮಟ ಮೂರ್ತಿ. ಬಸಿರು ಗರ್ಭ ಗರ್ಭಾಶಯ. ಬಿಳಿಯ ಕೊಳ ಬಿಳಿಯ ಕೊಳ. ಬೆಳಗೋಳ ಶ್ರವಣ ಬೆಳಗೋಳ. ಬೆಲನಾಡು ಬೇಲೂರು. ಮೊಗ ಮುಖ. ಲತೆ ಬಳ್ಳಿ. ಶರ್ವ ನೃಪತುಂಗನ ಮತ್ತೊಂದು ಹೆಸರು. ಸುರಭಿ ಸುಗಂಧ ಸುವಾಸನೆ. ಸಣ್ಣ ಸಂಗತಿ ಪದ್ಯದ ಪದಗಳ ಅರ್ಥ. ಕರಿಮುಗಿಲು ಕಪ್ಪಾದ ಮೋಡ. ತಾರೆ ನಕ್ಷತ್ರ. ದೆಸೆ ದಿಕ್ಕು. ದೆಸೆ ದಿಕ್ಕು. ನಟ್ಟಿರುಳು ನಡು ಇರುಳು ಮಧ್ಯರಾತ್ರಿ. ಪೊರೆ ಆರೈಕೆ ರಕ್ಷಣೆ. ಪೊರೆ ಅಂದ್ರೂ ಒಂದ, ಆರೈಕೆ ರಕ್ಷಣೆ ಅಂದ್ರೂ ಒಂದ. ಭಾನು ಆಕಾಶ ಗಗನ. ಲೆಕ್ಕಿಸದೆ ಗಮನಿಸದೆ ಲೆಕ್ಕಕ್ಕೆ ಪರಿಗಣಿಸದೆ. ಸೋನೆ ತುಂತುರು ಮಳೆ ಜಿಡಿಮಳೆ. ಗೆಳೆತನ ಪದ್ಯದ ಪದಗಳ ಅರ್ಥ. ಅಪ್ಪು ಕೈ ಒಪ್ಪಿಕೊಳ್ಳು ಸ್ವೀಕರಿಸು. ಅಹಮಿಕೆ ಅಹಂಕಾರ. ಇಹಲೋಕ ಭೂಲೋಕ. ಕೂರ್ಪು ಒಲವು ಪ್ರೀತಿ. ಚಂಚಲತೆ ಸ್ಥಿರವಲ್ಲದ.
ಜೀವನ್ಮೃತ ಬದುಕಿದ್ದು ಸತ್ತಂತಿರುವ. ತಂಗು ಇಳಿದುಕೋ ಬೀಡು ಬಿಡು. ದುರ್ಬರ ತಾಳಲಾಗದ. ದೋಷ ತಪ್ಪು ಕುಂದುಕೊರತೆ. ನುಡಿ ಮಾತು. ನೆವ ಕಾರಣ. ಪಸರಿಸು ಹರಡು ವಿಸ್ತರಿಸು. ಬವಣೆ ಕಷ್ಟ. ಬಾಗು ಮಣಿ ಬಗ್ಗು ಶರಣಾಗು. ಮಿಗಿಲು ಶ್ರೇಷ್ಠ. ರಸಪಾಕ ರುಚಿಯಾದ ಅಡುಗೆ. ವಂಚನೆ ಮೋಸ. ಹದ ಪಕ್ವತೆ ಸರಿಯಾದ ಸ್ಥಿತಿ. ಭರವಸೆ ಪದ್ಯದ ಪದಗಳ ಅರ್ಥ: ಅರುಹು ತಿಳಿಸು ಹೇಳು. ಕೂಕಿಲು ಕೋಗಿಲೆಯ ಕೂಗು. ಕೃತಕತೆ ಅಸಹಜತೆ ಮೋಸ. ಚಿತ್ತಾರ ಚಿತ್ರ. ಜಾಲ ಗುಂಪು ಸಮೂಹ. ಗುಂಪು ಅಂದ್ರೂ ಒಂದ, ಸಮೂಹ ಅಂದ್ರೂ ಒಂದ, ಜಾಲ ಅಂದ್ರೂ ಒಂದ. ಪೂರ ಪೂರ್ತಿಯಾಗಿ. ಬರಡು ನಿಸ್ಸಾರ. ಬಾನಸಂಚಾರಿಣಿ ಆಕಾಶದಲ್ಲಿ ಸಂಚರಿಸುವ. ಭಿತ್ತಿ ಗೋಡೆ. ಭಿತ್ತಿ ಬರಹ ಅಂದ್ರೆ ಗೋಡೆ ಮೇಲಿನ ಬರಹ. ಭಿತ್ತಿ ಚಿತ್ರ ಅಂದ್ರೆ ಗೋಡೆ ಮೇಲಿನ ಚಿತ್ರ. ಭಿತ್ತಿ ಅಂದ್ರೆ ಗೋಡೆ. ಭ್ರಮರ ದುಂಬಿ. ಮಾಮರ ಅಂದ್ರೆ ಮಾವಿನ ಮರ. ಮೊಗ್ಗು ಅರಳದೆ ಇರುವ ಹೂವು. ಸೊಗಡು ಕಂಪು ವಾಸನೆ. ಸೊಗಡು ಕಂಪು ವಾಸನೆ. ಹೊನ್ಗಣಿ ಚಿನ್ನದ ಗಣಿ. ವಚನಾಮೃತ ಪದ್ಯದ ಪದಗಳ ಅರ್ಥ: ಬಡಿದು ಹೊಡೆತ ಕೊಡು ಹೊಡೆ. ಪ್ರಸಾದ ಅನುಗ್ರಹ ಹರ್ಷ. ಜಂಕಿಸು ಗದರಿಸು ಬೆದರಿಸು. ವಂದಿಸು ನಮಸ್ಕರಿಸು. ಬೆರಗು ಆಶ್ಚರ್ಯ ಅಚ್ಚರಿ. ಕಟ್ಟಳೆ ಪದ್ಧತಿ ನಿಯಮ ಅಪ್ಪಣೆ. ಕಾಯಕ ಕಾರ್ಯ ಕೆಲಸ ಉದ್ಯೋಗ. ಜಂಗಮ ಚಲನಶೀಲ ಲೋಕ ಸಂಚಾರಿ. ವೀರಶೈವ ಧರ್ಮಾನುಸಾರ ವಿರಕ್ತ. ಹಂಗು ಋಣ. ನೆಕ್ಸ್ಟ್ ಅರಿವು ತಿಳಿವಳಿಕೆ ಜ್ಞಾನ. ಸೀಳು ನಾಯಿ ಕಾಡು ನಾಯಿ. ಇದನ್ನ ಎಕ್ಸಾಮ್ನಾಗ ಕೇಳಿದ್ರು ನೋಡ್ರಿ. ಇದನ್ನ ಸೀಳು ನಾಯಿ ಅಂದ್ರೆ ಕಾಡು ನಾಯಿ. ಆಚಾರ ಒಳ್ಳೆಯ ನಡತೆ. ನಾಮ ಹೆಸರು. ಗಾವಿಲ ಹೆಡ್ಡ ಗಾಂಪ. ನೆಕ್ಸ್ಟ್ ತನು ಕಾಯ ದೇಹ ಶರೀರ. ಮರುಗಿಸು ದುಃಖಪಡು. ಕಾಮ ಬಯಕೆ. ಕ್ರೋಧ ಸಿಟ್ಟು ಕೋಪ. ಲೋಭ ಅಂದ್ರೆ ಅತಿಯಾಸೆ. ಮೋಹ ಅಂದ್ರೆ ಮಮತೆ ಭ್ರಾಂತಿ. ಮದ ಅಂದ್ರೆ ಗರ್ವ ಸೊಕ್ಕು ಅಮಲು. ಮತ್ಸರ ಅಂದ್ರೆ ಅಸೂಯೆ ಹೊಟ್ಟೆ ಕಿಚ್ಚು. ಛೇದಿಸು ಬೇರ್ಪಡಿಸು ತುಂಡರಿಸು. ರೋಷ ಸಿಟ್ಟು ಕೋಪ. ಪಾಶ ಬಂಧನ ಕಟ್ಟುಪಾಡು. ಸಲಹು ಕಾಪಾಡು ರಕ್ಷಿಸು. ಸೋಮೇಶ್ವರ ಶತಕ ಪದ್ಯದ ಪದಗಳ ಅರ್ಥ: ಆತ್ಮ ತನ್ನ. ಉಡುರಾಜ ನಕ್ಷತ್ರಾಧಿಪತಿ ಚಂದ್ರ. ಊರ್ಜಿತ ರೂಢಿಯಲ್ಲಿರುವ. ವಲ್ಮೆ ಪ್ರೀತಿ. ಕೆಲ ಕೆಲವು. ಕೈಯಾಸೆ ಲಂಚ ಆಮಿಷ. ಚತುರೋಪಾಯ ಸಾಮ ದಾನ. ದ್ವಿಜ ಅಂದ್ರ ಬ್ರಾಹ್ಮಣ. ನೃಗ್ರೋಧ ಆಲದ ಮರ. ಪತಿಕಾರ್ಯ ಸ್ವಾಮಿ ಕಾರ್ಯ. ಆಸಕ್ತನಾದವನು. ಪಾಲಿಸು ಕಾಪಾಡು ಸಲಹು. ಪೆರ್ಚು ಹೆಚ್ಚು ವೃದ್ಧಿಸು. ಪೆರ್ಮರ ದೊಡ್ಡ ಮರ. ಪೊರೆ ಕಾಪಾಡು. ಬಲ್ಲಿದ ಬಲಿಷ್ಠ ಹಣವಂತ. ಬಡವ ಬಲ್ಲಿದ ಅಂತ ಪದ ಬಳಸ್ತೀವಿ ನಾವು. ಬಡವ ಬಲ್ಲಿದ. ಬಲ್ಲಿದ ಅಂದ್ರ ಬಲಿಷ್ಠ ಹಣವಂತ. ಭಜಕ ಪೂಜಿಸುವವನು. ಬಟ ಸೈನಿಕ. ಭೇದ ದಂಡಗಳು. ಮಿಡಿ ಹಿಚು. ವರ್ಣ ಅಕ್ಷರ. ವ್ರತ ನಿಯಮವುಳ್ಳವನು. ವ್ರತ ಮುನಿ ತಪಸ್ವಿ. ಶ್ರುತಿ ವೇದ. ಸಂಪನ್ನ ಗುಣಶಾಲಿ. ಸಾಧನ ಸಹಾಯ. ಜೀವನ ದರ್ಶನ ಪದ್ಯದ ಪದಗಳ ಅರ್ಥ: ವಿರಕ್ತಿ ವೈರಾಗ್ಯ. ಆಸೆ ಆಮಿಷಗಳಿಗೆ ಒಳಗಾಗದಿರುವುದು. ಮುಕ್ತಿ ಬಿಡುಗಡೆ. ಸತಿ ಹೆಂಡತಿ. ಸುತ ಮಗ. ಸುತೆ ಅಂದ್ರ ಮಗಳು. ಮತ ಅಂದ್ರ ಅಭಿಪ್ರಾಯ ಗುರಿ. ಜಾನುವೆ ಜಾಣ್ಮೆ ಬುದ್ಧಿವಂತಿಕೆ. ಉಪಶಾಂತ ನೆಮ್ಮದಿ ಸಮಾಧಾನ. ಸುಸಂಗ ಒಳ್ಳೆಯವರ ಸ್ನೇಹ. ದುಸ್ಸಂಗ ಕೆಟ್ಟವರ ಸಹವಾಸ. ನೆರೆ ಪೂರ್ಣ. ಪಾತಕ ಪಾಪ ಕೆಟ್ಟ ಕೆಲಸ. ನಕ್ರ ಮೊಸಳೆ. ಬಾಧೆ ನೋವು ಸಂಕಟ. ವ್ರಜ ಗುಂಪು ಹಿಂಡು. ತ್ರಿಜಗ ಮೂರು ಲೋಕ. ದೇವಲೋಕ ಭೂಲೋಕ ಪಾತಾಳ ಲೋಕ. ಅನಾಥ ದಿಕ್ಕಿಲ್ಲದವ ತಬ್ಬಲಿ. ಮೊರೆ ಆಶ್ರಯ. ರಮಣ ಗಂಡ ಯಜಮಾನ. ಕಮಲಮುಖಿ ಲಕ್ಷ್ಮಿ. ಸದಾ ಯಾವಾಗಲೂ ಸತತ. ಮೊದ ಆನಂದ ಸಂತೋಷ. ಲೋಲ ಆಸಕ್ತನಾದವ ವಿಲಾಸಪ್ರಿಯ.
ಹರಿವಾಣ, ಅಗಲವಾದ ತಟ್ಟೆ, ಘನ, ಶ್ರೇಷ್ಠ. ಇವತ್ತಿನ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.